ಕಾರ್ ತಗೊಂಡ್ರೆ ಚಾರ್ಜಿಂಗ್ ಟೆನ್ಷನ್, ಫ್ಯೂಯಲ್ ಕಾರ್ ತಗೊಂಡ್ರೆ ಪೆಟ್ರೋಲು ಡೀಸೆಲು ರೇಟ್ ತಲೆ ಬಿಸಿ, ಕಾರ್ ಓಡಿಸೋದೇ ಕಷ್ಟ ಆಗ್ತಾ ಇದೆಯಾ? ಹಾಗಾದ್ರೆ ನಿಮಗೊಂದು ಬಂಪರ್ ಗುಡ್ ನ್ಯೂಸ್ ಇದೆ. ಇನ್ ಮುಂದೆ ಫ್ಯೂಯಲ್ ಕಾರು ಬೇಡ, ಎಲೆಕ್ಟ್ರಿಕ್ ಕಾರು ಬೇಡ, ಭಾರತದ ರಸ್ತೆಗಳಲ್ಲಿ ಬರೋದಕ್ಕೆ ರೆಡಿ ಆಗ್ತಾ ಇದೆ 100% ಎಥನಾಲ್ ಮೇಲೆ ಓಡುವಂತ ಮೊಟ್ಟ ಮೊದಲ ಕಾರು. ನೀವು ಈ ಕಾರ್ ಓಡಿಸಿದ್ರೆ ಇಂಧನ ಮಾರೋ ಅರಬ್ ದೇಶದವರು ಶ್ರೀಮಂತರಾಗೋ ಬದಲು ನಮ್ಮ ಭಾರತದ ರೈತರೇ ಶ್ರೀಮಂತರಾಗ್ತಾರೆ. ಹಾಗಾದ್ರೆ ಯಾವ್ದಪ್ಪ ಕಾರು? ಇದರ ಬೆಲೆ ಎಷ್ಟು? ಇದರಿಂದ ನಮ್ಮ ಜೇಬಲ್ಲಿ ಎಷ್ಟು ಹಣ ಉಳಿಯುತ್ತೆ? ಇದರಲ್ಲಿ ಏನಾದ್ರೂ ಮೈನಸ್ ಪಾಯಿಂಟ್ಸ್ ಇದೆಯಾ? ಮಾರುತಿ ಸುಜುಕಿ ಕಂಪನಿಯ ಈ ಒಂದು ಬಹು ನಿರೀಕ್ಷಿತ E100 ಫ್ಲೆಕ್ಸ್ ಫ್ಯೂಯಲ್ ಕಾರಿನ ಸಂಪೂರ್ಣ ಜಾತಕವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಎಸ್ ಸ್ನೇಹಿತರೆ, ಕಾರ್ ತಗೋಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಆದ್ರೆ ಕಾರ್ ತಗೊಂಡ್ಮೇಲೆ ಅದಕ್ಕೆ ಪೆಟ್ರೋಲ್ ಹಾಕ್ಸೋದೆ ಒಂದು ದೊಡ್ಡ ತಲೆನೋವಲ್ವಾ? ಆದ್ರೆ ಆಟೋಮೊಬೈಲ್ ಲೋಕದಲ್ಲಿ ಈಗೊಂದು ದೊಡ್ಡ ಕ್ರಾಂತಿ ಶುರುವಾಗಿದೆ. ಕೇವಲ ಎಲೆಕ್ಟ್ರಿಕ್ ಕಾರುಗಳು ಮಾತ್ರ ಅಲ್ಲ, ಈಗ ಫ್ಲೆಕ್ಸ್ ಫ್ಯೂಯಲ್ ಕಾರುಗಳ ಜಮಾನ ಕೂಡ ಶುರುವಾಗ್ತಾ ಇದೆ. ಏನಪ್ಪಾ ಇದು ಫ್ಲೆಕ್ಸ್ ಫ್ಯೂಯಲ್? ಸೊ ಭಾರತದ ನಂಬರ್ 1 ಕಾರ್ ಮ್ಯಾನುಫ್ಯಾಕ್ಚರರ್ ಆಗಿರುವಂತ ಮಾರುತಿ ಸುಜುಕಿ ಇದೀಗ ಭಾರತದ ಮೊಟ್ಟ ಮೊದಲ 100% ಎಥನಾಲ್ ಕಾರನ್ನ ಲಾಂಚ್ ಮಾಡೋದಕ್ಕೆ ರೆಡಿ ಆಗಿದೆ. ಜೂನ್ 5, 2026 ಅಂದ್ರೆ ವಿಶ್ವ ಪರಿಸರ ದಿನ, ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ವಿಶೇಷ ಸಂದರ್ಭದಲ್ಲಿ ಈ ಒಂದು ಅದ್ಭುತ ಕಾರ್ ಭಾರತದ ಮಾರುಕಟ್ಟೆಗೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. ಖುದ್ದು ಕೇಂದ್ರ ರಸ್ತೆ ಸಾರಿಗೆ ಹಾಗೆ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ನಾಗ್ಪುರದಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಈ ವಿಚಾರದ ಬಗ್ಗೆ ಮಾತನಾಡ್ತಾರೆ. ಹಾಗಾದ್ರೆ E100 ಕಾರು ಅಂದ್ರೆ ಏನು? ಇದರ ಇಂಜಿನ್ ಹೇಗಿರುತ್ತೆ? ಬೆಲೆ ಎಷ್ಟು? ಕಂಪ್ಲೀಟ್ ಆಗಿ ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಿಮಗೆ ಏನಿದು E100 ಫ್ಲೆಕ್ಸ್ ಫ್ಯೂಯಲ್ ಕಾರು, ಸೊ ಫ್ಯೂಯಲ್ ಕಂಪ್ಯಾಟಿಬಿಲಿಟಿ ಹೇಗಿದೆ ಅದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಫ್ಲೆಕ್ಸ್ ಫ್ಯೂಯಲ್ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಫ್ಲೆಕ್ಸ್ ಅಂದ್ರೆ ಏನ್ ಹೇಳಿ? ಫ್ಲೆಕ್ಸಿಬಲ್ ಅಂದ್ರೆ ಈ ಕಾರಿಗೆ ನೀವು ಕೇವಲ ಪೆಟ್ರೋಲ್ ಹಾಕಬೇಕು ಅಂತ ಏನಿಲ್ಲ. ಸೊ ಪೆಟ್ರೋಲ್ ಜೊತೆಗೆ ಎಥನಾಲ್ ಮಿಕ್ಸ್ ಮಾಡಿರುವಂತ ಇಂಧನವನ್ನ ಕೂಡ ಇಲ್ಲಿ ನೀವು ಹಾಕಬಹುದು ಸ್ನೇಹಿತರೆ. ಸೊ ಈಗ ಲಾಂಚ್ ಆಗ್ತಿರುವಂತ ಮಾರುತಿ ಸುಜುಕಿಯ ಈ ಒಂದು ಕಾರಿನ ಅತಿ ದೊಡ್ಡ ವಿಶೇಷತೆ ಏನಪ್ಪಾ ಅಂತಂದ್ರೆ ಫ್ಯೂಯಲ್ ಕಂಪ್ಯಾಟಿಬಿಲಿಟಿ. ಈ ಒಂದು ಕಾರು E20 ಇಂದ ಹಿಡಿದು E100 ವರೆಗಿನ ಯಾವುದೇ ಎಥನಾಲ್ ಬ್ಲೆಂಡ್ ಅನ್ನ ಸಪೋರ್ಟ್ ಮಾಡುತ್ತೆ ಸ್ನೇಹಿತರೆ. ಸೊ E20 ಅಂದ್ರೆ ಏನು? 80% ಪೆಟ್ರೋಲ್ ಹಾಗೆ 20% ಎಥನಾಲ್ ಮಿಕ್ಸ್ ಆಗಿರುತ್ತೆ. E100 ಅಂದ್ರೆ 100% ಪ್ಯೂರ್ ಎಥನಾಲ್. ಹೌದು, ನೀವು ಈ ಕಾರಿಗೆ ಪೆಟ್ರೋಲ್ ಹಾಕಿಸೋ ಅಗತ್ಯನೇ ಇಲ್ಲ ಸ್ನೇಹಿತರೆ. ಕೇವಲ 100% ಶುದ್ಧ ಎಥನಾಲ್ ಅನ್ನ ಹಾಕಿ ಕೂಡ ಆರಾಮಾಗಿ ಓಡಿಸಬಹುದು. ಕಂಪನಿ ಇದಕ್ಕಾಗಿ ವಿಶೇಷವಾದಂತ ಪ್ಯೂರ್ ಎಥನಾಲ್ ಕಂಪ್ಯಾಟಿಬಿಲಿಟಿ ಇಂಜಿನ್ ಅನ್ನ ಡೆವಲಪ್ ಮಾಡಿದೆ. ಸೊ ಇದರಿಂದ ನಮ್ಮ ದೇಶದಲ್ಲಿ ಪೆಟ್ರೋಲ್ ಮೇಲಿನ ಡಿಪೆಂಡೆನ್ಸಿ ಏನಿರುತ್ತೋ ಅದು ಕಡಿಮೆ ಆಗುತ್ತೆ ಸ್ನೇಹಿತರೆ. ಅಂದ್ರೆ ಕಂಪ್ಲೀಟ್ ಆಗಿ ಕೂಡ ಕಡಿಮೆ ಆಗ್ಬೋದು, ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಸೊ ಈಗ ಯಾವೆಲ್ಲ ಮಾಡೆಲ್ಗಳು ಬರುತ್ತೆ, ಬೆಲೆ ಎಷ್ಟು, ಇದ್ರ ಬಗ್ಗೆ ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸೊ ನಿಮ್ಮೆಲ್ರಿಗೂ ಕೂಡ ಒಂದು ಪ್ರಶ್ನೆ ಕಾಡ್ತಾ ಇರ್ಬೋದು, ಮಾರುತಿ ಕಂಪನಿ ಯಾವ ಕಾರನ್ನ ಈ ಒಂದು ಹೊಸ ಟೆಕ್ನಾಲಜಿಯಲ್ಲಿ ಲಾಂಚ್ ಮಾಡ್ತಾ ಇದೆ ಅಂತ ಹೇಳ್ಕೊಂಡು. ಸೊ ಮಾಹಿತಿಗಳ ಪ್ರಕಾರ ನಾನು ಹೇಳ್ತಾ ಇರುವಂತದ್ದು, ಕಂಪನಿ ತನ್ನ ಅತಿ ಹೆಚ್ಚು ಮಾರಾಟವಾಗುವಂತ ಮಿಡಲ್ ಕ್ಲಾಸ್ ಜನರ ಫೇವ್ರೆಟ್ ಕಾರ್ ಆದಂತ ಮಾರುತಿ ವ್ಯಾಗನಾರ್ ಅನ್ನ ಮೊದಲ ಲಾಂಚ್ಗೆ ರೆಡಿ ಆಗಿದೆ ಅಂತ ಬಹುತೇಕ ಖಚಿತ ಆಗಿದೆ. ಅಷ್ಟೇ ಅಲ್ಲ, ಸ್ವಲ್ಪ ಪ್ರೀಮಿಯಂ ಲುಕ್ ಇಷ್ಟಪಡೋರು ಇತ್ತೀಚೆಗೆ ಸಖತ್ ಟ್ರೆಂಡ್ ಆಗ್ತಿರುವಂತ ಸೊ ಮಾರುತಿ ಫ್ರಾಂಕ್ಸ್ ಕಾರನ್ನ ಕೂಡ ಈ ಒಂದು ವರ್ಷನ್ ಅಲ್ಲಿ ತರುವಂತ ಸಾಧ್ಯತೆ ದಟ್ಟಾಗಿದೆ ಸ್ನೇಹಿತರೆ. ಇನ್ನು ಎಲ್ಲರ ಫೇವ್ರೆಟ್ ಪ್ರಶ್ನೆ, ಇದರ ಬೆಲೆ ಎಷ್ಟು ಮೇಡಮ್ ಅಂತ ಹೇಳ್ಕೊಂಡು. ಸೊ ಹೊಸ ಟೆಕ್ನಾಲಜಿ ಅಂದ ತಕ್ಷಣ ನಮ್ಗೆ ನೆನಪಿಗೆ ಬರುತ್ತೆ 15 ರಿಂದ 20 ಲಕ್ಷ ಇರುತ್ತೆ ಬಿಡು ಅಂತ ಹೇಳ್ಕೊಂಡು ಭಯ ಪಡಬೇಡಿ. ಮಾರುತಿ ಯಾವಾಗ್ಲೂ ಬಜೆಟ್ ಫ್ರೆಂಡ್ಲಿ ಕಾರನ್ನ ಕೊಡುತ್ತೆ. ಈ ಒಂದು ಹೊಸ E100 ಫ್ಲೆಕ್ಸ್ ಫ್ಯೂಯಲ್ ಕಾರಿನ ನಿರೀಕ್ಷಿತ ಬೆಲೆ ಎಕ್ಸ್ಪೆಕ್ಟೆಡ್ ಹೇಳ್ತಾ ಇರುವಂತದ್ದು 7 ರಿಂದ 9 ಲಕ್ಷದ ಆಸುಪಾಸಿನಲ್ಲಿ ಇರಬಹುದು. ಸಾಮಾನ್ಯ ಪೆಟ್ರೋಲ್ ಕಾರಿಗೆ ಹೋಲಿಸಿದ್ರೆ ಸ್ವಲ್ಪ ರೇಟ್ ಜಾಸ್ತಿ ಅಂತ ಅನ್ಸಿದ್ರು ಕೂಡ
ಫ್ಯೂಚರ್ ಅಲ್ಲಿ ಇದು ನಿಮ್ಮ ಸಾಕಷ್ಟು ಹಣವನ್ನ ಉಳಿಸೋದು ಗ್ಯಾರಂಟಿ ಸ್ನೇಹಿತರೆ. ಇನ್ನು ಇಂಜಿನ್ ನಲ್ಲಿ ಏನೆಲ್ಲ ಹೊಸ ಬದಲಾವಣೆ ಆಗುತ್ತೆ ಅದನ್ನ ಕೂಡ ಹೇಳ್ತೀನಿ. ಸಾಮಾನ್ಯ ಪೆಟ್ರೋಲ್ ಕಾರಿಗೆ ಎಥನಾಲ್ ಹಾಕಿ ಓಡಿಸಿದ್ರೆ ಆಗಲ್ವಾ, ಅದಕ್ಕೆ ಹೊಸ ಕಾರೇ ಯಾಕೆ ಬೇಕು ಅಂತ ನೀವು ಕೇಳ್ಬೋದು. ಖಂಡಿತ ಆಗಲ್ಲ ಸ್ನೇಹಿತರೆ. ಪ್ಯೂರ್ ಎಥನಾಲ್ ಹಾಕಿದ್ರೆ ನಿಮ್ಮ ಈಗಿರುವಂತ ಪೆಟ್ರೋಲ್ ಇಂಜಿನ್ ತುಕ್ ಹಿಡಿದು ಹಾಳಾಗುತ್ತೆ. ಅದಕ್ಕಾಗಿ ಮಾರುತಿ ಸುಜುಕಿ ಈ ಒಂದು ಕಾರಿನ ಇಂಜಿನ್ ನಲ್ಲಿ 5 ಪ್ರಮುಖ ಅಪ್ಗ್ರೇಡ್ ಗಳನ್ನ ಮಾಡಿದೆ ಸ್ನೇಹಿತರೆ. ಮೊದಲನೇದಾಗಿ ಎಥನಾಲ್ ಸೆನ್ಸಾರ್. ಸೊ ನೀವು ಟ್ಯಾಂಕ್ಗೆ ಎಷ್ಟು % ಎಥನಾಲ್ ಅನ್ನ ಹಾಕ್ತಿದ್ದೀರಾ ಅನ್ನೋದು ಡಿಟೆಕ್ಟ್ ಮಾಡೋದಕ್ಕೆ ಈ ಒಂದು ಸೆನ್ಸಾರ್ ಅನ್ನ ಅಳವಡಿಸಲಾಗಿದೆ. ಇದು E20ನ E85ನ ಅಥವಾ E100 ಅಂತ ಸೆನ್ಸರ್ ಗುರುತಿಸುತ್ತೆ. ಅದಕ್ಕೆ ತಕ್ಕಂತೆ ಇಂಜಿನ್ ಅನ್ನ ಅಡ್ಜಸ್ಟ್ ಮಾಡುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಹೀಟೆಡ್ ಫ್ಯೂಯಲ್ ರೈಲ್. ಅಂದ್ರೆ ಎಥನಾಲ್ ನ ಒಂದು ದೊಡ್ಡ ಪ್ರಾಬ್ಲಮ್ ಏನ್ ಹೇಳಿ, ಚಳಿಗಾಲದಲ್ಲಿ ಬೇಗ ಸ್ಟಾರ್ಟ್ ಆಗಲ್ಲ ಅನ್ನುವಂತ ಕಂಪ್ಲೇಂಟ್. ಅದಕ್ಕಾಗಿ ಕೋಲ್ಡ್ ಸ್ಟಾರ್ಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವಂತ ಈ ಒಂದು ಫ್ಯೂಯಲ್ ರೈಲ್ ಅನ್ನ ಕೊಡಲಾಗಿದೆ. ಸೊ ಇಲ್ಲಿ ನೆಕ್ಸ್ಟ್ ನಿಮ್ಗೆ ಬಂದು ಪೆಟ್ರೋಲ್ ಗಿಂತ ಎಥನಾಲ್ ಸ್ವಲ್ಪ ವಿಭಿನ್ನವಾಗಿ ಉರಿಯುತ್ತೆ. ಹಾಗಾಗಿ ಸರಿಯಾದ ಪ್ರಮಾಣದಲ್ಲಿ ಇಂಧನವನ್ನ ಇಂಜಿನ್ಗೆ ಪಂಪ್ ಮಾಡೋದಕ್ಕೆ ಈ ಒಂದು ವಿಶೇಷ ಇಂಜೆಕ್ಟರ್ ಗಳನ್ನ ಕೂಡ ಹಾಕಲಾಗಿದೆ ಸ್ನೇಹಿತರೆ. ಇನ್ನು ತುಕ್ಕು ನಿರೋಧಕ ಬಿಡಿಭಾಗಗಳು, ಅಂದ್ರೆ ಎಥನಾಲ್ ಬೇಗನೆ ನೀರನ್ನ ಹೀರ್ಕೊಳ್ಳುವಂತ ಗುಣವನ್ನ ಹೊಂದಿದೆ. ಇದು ಬಹುಶಃ ನಿಮ್ಗೆ ಗೊತ್ತಿರಬಹುದು. ಸೊ ಇದರಿಂದ ಇಂಜಿನ್ ನ ಪೈಪ್ಗಳಾಗಿರ್ಬೋದು ಅಥವಾ ಟ್ಯಾಂಕ್ ಏನು ರಸ್ಟ್ ಹಿಡಿಬಹುದು ಅನ್ನುವಂಥದ್ದು ಇರುತ್ತೆ. ಸೊ ಹಾಗಾಗಿ ಇದಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ತುಕ್ಕು ಹಿಡಿಯದಂತ ಸ್ಪೆಷಲ್ ಮೆಟೀರಿಯಲ್ ನಿಂದ ಈ ಒಂದು ಇಂಜಿನ್ ಪಾರ್ಟ್ಸ್ ಗಳನ್ನ ರೆಡಿ ಮಾಡಿದಾರಂತೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಅಪ್ಡೇಟೆಡ್ ECU ಕ್ಯಾಲಿಬ್ರೇಷನ್, ಅಂದ್ರೆ ಕಾರಿನ ಮೆದುಳು ಅಂತಲೇ ಕರೆಯಲ್ಪಡುವಂತ ECU ನ ಸಾಫ್ಟ್ವೇರ್ ಅನ್ನ ಎಥನಾಲ್ ಇಂಧನಕ್ಕೆ ತಕ್ಕಂತೆ ಹೊಸದಾಗಿ ಪ್ರೋಗ್ರಾಮ್ ಅನ್ನ ಕೂಡ ಮಾಡಲಾಗಿದೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ ಮೇನ್ ವಿಚಾರಕ್ಕೆ ಬರಬೇಕು. ಇದು ನಮಗಾಗಿರ್ಬೋದು, ನಮ್ಮ ದೇಶಕ್ಕೆ ಯಾಕೆ ಇಷ್ಟು ಇಂಪಾರ್ಟೆಂಟು, ಏನು ಅಡ್ವಾಂಟೇಜು ಅಂತ ನೋಡೋದಾದ್ರೆ ಈ ಒಂದು ಫ್ಲೆಕ್ಸ್ ಫ್ಯೂಯಲ್ ಕಾರು ಕೇವಲ ಒಂದು ವಾಹನ ಅಲ್ಲ ಸ್ನೇಹಿತರೆ, ಇದೊಂದು ದೊಡ್ಡ ಕ್ರಾಂತಿ ಅಂತಾನೆ ಹೇಳ್ಬೋದು. ಇದು ನಮಗೆ ಯಾಕೆ ಮುಖ್ಯ ಅನ್ನೋದಕ್ಕೆ ಒಂದು 4 ರಿಂದ 5 ರೀಸನ್ ಕೊಡ್ತೀನಿ. ರನ್ನಿಂಗ್ ಕಾಸ್ಟ್ ತೀರಾ ಕಮ್ಮಿ. ಪೆಟ್ರೋಲ್ ಬೆಲೆ ಈಗ ಲೀಟರ್ಗೆ ಒಂದು 100 ರೂಪಾಯಿ ಅಂತ ಅನ್ಕೊಂಡ್ರು ಕೂಡ ಎಥನಾಲ್ ಬೆಲೆ ಪೆಟ್ರೋಲ್ಗಿಂತ ತುಂಬಾನೇ ಅಗ್ಗವಾಗಿರುತ್ತೆ. ಇದರಿಂದ ನೀವು ಪ್ರತಿದಿನ ಕಾರು ಓಡಿಸೋ ಖರ್ಚು ಕೂಡ ರನ್ನಿಂಗ್ ಕಾಸ್ಟ್ ಏನಿದೆಯೋ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಇನ್ನು ಸ್ನೇಹಿತರೆ ಪರಿಸರ ಸ್ನೇಹಿ. ಸೊ ಪೆಟ್ರೋಲ್ ಉರಿದಾಗ ಬರುವಂತಹ ಹೊಗೆಯಿಂದ ವಿಪರೀತ ವಾಯು ಮಾಲಿನ್ಯ ಆಗುತ್ತೆ, ಹೌದಾ? ಆದ್ರೆ ಎಥನಾಲ್ ಒಂದು ಕ್ಲೀನ್ ಫ್ಯೂಯಲ್ ಆಗಿರುತ್ತೆ. ಸೊ ಇದರಿಂದ ಕಾರ್ಬನ್ ಎಮಿಷನ್ ಅತಿ ಕಡಿಮೆ ಇರುತ್ತೆ. ಅದಕ್ಕಾಗಿ ವಿಶ್ವ ಪರಿಸರ ದಿನದಂದು ಈ ಕಾರನ್ನ ಲಾಂಚ್ ಮಾಡ್ತಿದ್ದಾರೆ. ಅಂಡ್ ಇಲ್ಲಿ ಇನ್ನೊಂದು ಹೇಳಲೇಬೇಕು, ರೈತರಿಗೆ ಒಂದೊಳ್ಳೆ ಸಪೋರ್ಟ್ ಅನ್ನ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಎಥನಾಲ್ ಎಲ್ಲಿಂದ ಬರುತ್ತೆ ಗೊತ್ತಾ? ನಮ್ಮ ರೈತರು ಬೆಳೆಯುವಂತ ಕಬ್ಬು, ಮೆಕ್ಕೆಜೋಳ ಆಗಿರ್ಬೋದು ಅಥವಾ ಇತರ ಕೃಷಿ ತ್ಯಾಜ್ಯಗಳಿಂದ ಬರುವಂಥದ್ದು. ಸೊ ನಾವು ಹೆಚ್ಚು ಎಥನಾಲ್ ಅನ್ನ ಬಳಸಿದ್ರೆ ನೇರವಾಗಿ ನಮ್ಮ ಭಾರತೀಯ ರೈತರ ಆದಾಯ ಕೂಡ ಹೆಚ್ಚಾಗತ್ತೆ, ಅವ್ರಿಗೂ ಕೂಡ ಕೆಲಸ ಸಿಗದಂಗೆ ಆಗತ್ತೆ. ಸೊ ಕಚ್ಚಾ ತೈಲ ಆಮದು ಕೂಡ ಕಡಿಮೆ ಆಗುತ್ತೆ. ಸೊ ನಮ್ಮ ಭಾರತ ದೇಶ ಪ್ರತಿ ವರ್ಷ ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚು ಮಾಡಿ ಬೇರೆ ದೇಶಗಳಿಂದ ಪೆಟ್ರೋಲ್ ಅನ್ನ ಆಮದು ಮಾಡ್ಕೊಳ್ತಾ ಇದೆ. ಎಥನಾಲ್ ಬಳಕೆಯಿಂದ ಬೇರೆ ದೇಶಗಳ ಮೇಲೆ ಏನ್ ಡಿಪೆಂಡೆನ್ಸ್ ಇರುತ್ತೋ ಅದು ಕೂಡ ಕಡಿಮೆ ಆಗುತ್ತೆ, ದೇಶದ ಆರ್ಥಿಕತೆ ಕೂಡ ಬಲವಾಗುತ್ತೆ. ಸೊ ನಮ್ಮ ಸರ್ಕಾರ ಕೂಡ ಬಯೋಫ್ಯೂಯಲ್ ಎಕೋಸಿಸ್ಟಮ್ ಅನ್ನ ಹೆಚ್ಚು ಪ್ರಮೋಟ್ ಕೂಡ ಮಾಡ್ತಾ ಇದೆ ಸ್ನೇಹಿತರೆ. ಅಂಡ್ ನಾನು ಇದರಿಂದ ಆಗುವಂತ ಒಂದಷ್ಟು ಸವಾಲುಗಳ ಬಗ್ಗೆ ಮಾತನಾಡಲೇಬೇಕು. ಅಂದ್ರೆ ಚಾಲೆಂಜಸ್ ಏನ್ ಬರ್ಬೋದು ಅಂತ. ಸೊ ಎಲ್ಲವೂ ಒಳ್ಳೆದೇ ಇದೆ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಈ ಹೊಸ ಟೆಕ್ನಾಲಜಿಯಲ್ಲಿ ಒಂದಷ್ಟು ಚಾಲೆಂಜಸ್ ಕೂಡ ಇದೆ, ಅದನ್ನ ನೀವು ತಿಳ್ಕೊಂಡಿರ್ಬೇಕು ಸ್ನೇಹಿತರೆ. ಸೊ ಇಂಧನ ಬಂಕ್ಗಳ ಕೊರತೆ, ಲಿಮಿಟೆಡ್ E100 ಫ್ಯೂಯಲ್ ಸ್ಟೇಷನ್. ಸೊ ಪ್ರಸ್ತುತ ನಮ್ಮಲ್ಲಿ ಪೆಟ್ರೋಲ್ ಬಂಕ್ಗಳು ಸಿಕ್ಕಾಪಟ್ಟೆ ಇದೆ, ಆದ್ರೆ E100 ಪ್ಯೂರ್ ಎಥನಾಲ್ ಸಿಗುವಂತ ಸ್ಟೇಷನ್ಗಳು ತೀರಾ ಕಡಿಮೆ. ಆರಂಭದಲ್ಲಿ ಇದೊಂದು ನಮಗೆ ದೊಡ್ಡ ಸವಾಲಾಗಿರುತ್ತೆ. ಇನ್ನು ಮೈಲೇಜ್ ಕೂಡ ನಿಮಗೆ ಕಡಿಮೆ ಬರುತ್ತೆ. ಸೊ ಪೆಟ್ರೋಲ್ಗೆ ಹೋಲಿಸಿದ್ರೆ ಎಥನಾಲ್ ನ ಶಕ್ತಿ ಸ್ವಲ್ಪ ಕಡಿಮೆ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಪೆಟ್ರೋಲ್ ನಲ್ಲಿ 20 ಕಿಲೋಮೀಟರ್ ಮೈಲೇಜ್ ಕೊಡುವಂತಹ ಕಾರು ಎಥನಾಲ್ ನಲ್ಲಿ ನಿಮಗೊಂದು ಆವರೇಜ್ 14 ರಿಂದ 15 ಕಿಲೋಮೀಟರ್ ಮೈಲೇಜ್ ಅನ್ನ ಕೊಡಬಹುದು ಸ್ನೇಹಿತರೆ. ಸೊ ಆರಂಭಿಕ ವಾಹನ ಬೆಲೆ ಕೂಡ ಹೆಚ್ಚಾಗಿರುತ್ತೆ. ಸೊ ನಾವು ಮೊದಲೇ ಹೇಳಿದ ಹಾಗೆ ಇಂಜಿನ್ ನಲ್ಲಿ ಸಾಕಷ್ಟು ದುಬಾರಿ ಬದಲಾವಣೆಗಳನ್ನ ಮಾಡಬೇಕಾಗಿರೋದ್ರಿಂದ ನಾರ್ಮಲ್ ಪೆಟ್ರೋಲ್ ಕಾರ್ಗಿಂತ ಈ ಕಾರಿನ ಶೋರೂಮ್ ಬೆಲೆ ಸ್ವಲ್ಪ ಹೆಚ್ಚಿರುತ್ತೆ ಸ್ನೇಹಿತರೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ನಾವು ನೋಡ್ಬೋದು ಈಗ EV ಅಂತ ಬಂದಾಗ್ಲೂ ಕೂಡ ಚಾರ್ಜಿಂಗ್ ಸ್ಟೇಷನ್ಸ್ ತುಂಬಾ ಆಗ್ತಾ ಇದೆ, ಪೆಟ್ರೋಲ್ ಕೂಡ ಇದೆ, ಬಟ್ ಎಥನಾಲ್ ಸ್ವಲ್ಪ ಕಷ್ಟ. ಸೊ ಹಾಗಾಗಿ ಭಾರತದ ಎಥನಾಲ್ ಕ್ರಾಂತಿ ಜೂನ್ 5, 2026ರಿಂದ ಅಧಿಕೃತವಾಗಿ ಶುರುವಾಗಿದೆ. ಸೊ ಮಾರುತಿ ಸುಜುಕಿಯ ಈ ಒಂದು E100 ಫ್ಲೆಕ್ಸ್ ಫ್ಯೂಯಲ್ ಕಾರು ಭಾರತದ ಆಟೋಮೊಬೈಲ್ ಹಿಸ್ಟ್ರಿಯಲ್ಲೇ ಒಂದು ದೊಡ್ಡ ಮೈಲಿಗಲ್ ಆಗೋದ್ರ
ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ನಿಮ್ಮ ಪ್ರಕಾರ ಈ ಒಂದು 100% ಎಥನಾಲ್ ಕಾರ್ಗಳು ಭಾರತದಲ್ಲಿ ಸಕ್ಸಸ್ ಆಗುತ್ತಾ, ಅಥವಾ ಪೆಟ್ರೋಲ್ ಆಗಿರ್ಬೋದು ಎಲೆಕ್ಟ್ರಿಕ್ ಕಾರುಗಳೇ ಬೆಸ್ಟ್ ಅಂತ ಅನ್ಸುತ್ತಾ? ಸೊ ಮಾರುತಿ ಫ್ರಾಂಕ್ಸ್ ಆಗಿರ್ಬೋದು ಅಥವಾ ವ್ಯಾಗನಾರ್, ಈ ಎರಡರಲ್ಲಿ ನೀವು ಯಾವ ಕಾರನ್ನ ಇಷ್ಟಪಡ್ತೀರಾ ಅದನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.